ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ಪದ್ಮನಾಭನಗರದ ನಿವಾಸದಿಂದ ಅಂತಿಮ ಯಾತ್ರೆ ಹೊರಟಿದೆ. ದಾರಿಯುದ್ದಕ್ಕೂ ಅಭಿಮಾನಿಗಳು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ದೊಡ್ಡ ಗೌಡ್ರ ಮರಿಯ ನಂದಾದೀಪ ಚೆನ್ನಮ್ಮ ಅವರು ನಿನ್ನೆ ಪ್ರತಿಪಕ್ಷರಾಗಿ ಇವತ್ತು ಬೆಳಗಿನವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿತ್ತು. ಈಗ ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ಪದ್ಮನಾಭನಗರದ ನಿವಾಸದಿಂದ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಹಾಸನದ ಹೊಳೆ ನರಸೀಪುರದವರೆಗೂ ಕೂಡ ದಾರಿ ಮಾರ್ಗವಾಗಿ ಅಂತಿಮ ಯಾತ್ರೆ ನೆರವೇರುತ್ತೆ. ಅಲ್ಲಲ್ಲಿ ಅಭಿಮಾನಿಗಳು ಅಂತಿಮ ದರ್ಶನಕ್ಕೆ ಕಾಯ್ತಾ ಇರುವಂಥದ್ದು, ಕೈ ಮುಗಿತಾ ಇರುವಂಥದ್ದು, ಹೂವಳೆ ಸುರಿಸ್ತಾ ಇರುವಂಥದ್ದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿ ಅವರ ಅಭಿಮಾನಿಗಳಿಗೆ, ಅಲ್ಲಿನ ಜನಸಾಮಾನ್ಯರಿಗೂ ಕೂಡ ಅವಕಾಶವನ್ನ ಅಂತಿಮ ದರ್ಶನಕ್ಕೆ ಕೊಡಲಾಗ್ತಾ ಇದೆ. ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗುವಂತಹ ಮಾರ್ಗ ಟಿವಿ9ಗೆ ಲಭ್ಯವಾಗಿರುವಂಥದ್ದು. ಯಾವ್ಯಾವ ಮಾರ್ಗದ ಮುಖಾಂತರವಾಗಿ ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಹಾಗೆ ಬರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕಥಪಳ್ಳಿ ಕ್ರಾಸ್, ಹಿರಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು ಅಂದರೆ ಉದಯಪುರ, ಶಾಂತಿಗ್ರಾಮ, ಭೂನಳ್ಳಿ ಕ್ರಾಸ್, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಹಾಗೆ ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗಿ ಬರುತ್ತೆ. ರಾತ್ರಿ ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಅಂತಿಮ ಯಾತ್ರೆಯ ಮಾರ್ಗ ಮಧ್ಯದಲ್ಲೂ ಕೂಡ ಅಲ್ಲಲ್ಲಿ ಗಾಡಿಯನ್ನ ಸ್ಲೋ ಮಾಡಿ, ಅಂದರೆ ವಾಹನವನ್ನ ಸ್ಲೋ ಮಾಡಿ ಅಲ್ಲಿ ಯಾರ್ಯಾರೆಲ್ಲ ನಿಂತಿದ್ದಾರೆ ಅವರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಒಂದ್ ಕಡೆ ಪೊಲೀಸರ ಭದ್ರತೆ, ಇನ್ನೊಂದು ಕಡೆ ಸಾಕಷ್ಟು ಜನ ಕಾದು ನಿಂತು ರಸ್ತೆ ಮಾರ್ಗ ಮಧ್ಯದಲ್ಲೇ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಸಿಗ್ತಾ ಇದೆ.